ಬಿಸಿಯೂಟ ಯೋಜನೆ ಹುಳದೂಟವಾಗಿ ಬದಲಾಗಿದೆ. ಹಲವು ಜಿಲ್ಲೆಗಳ ಶಾಲೆಗಳಿಗೆ ಪೂರೈಸಲಾಗ್ತಾ ಇರುವಂತಹ ದಿನಸಿ ಪದಾರ್ಥಗಳನ್ನ ಟಿವಿ9 ಬಯಲು ಮಾಡಿದೆ. ಈ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಆಹಾರ ಪದಾರ್ಥಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ದಿನಸಿ ಗುಣಮಟ್ಟ ಪರೀಕ್ಷೆಗೆ ಖುದ್ದು ಅಧಿಕಾರಿಗಳೇ ಶಾಲೆಗೆ ಭೇಟಿ ನೀಡ್ತಾ ಇದ್ದಾರೆ. ಅಬ್ಬಬ್ಬಾ, ಅಕ್ಕಿ ಬೇಳೆಯಲ್ಲಿ ಹುಳ ಅಲ್ಲ, ಹುಳಗಳ ರಾಶಿಯೇ ತುಂಬಿ ಹೋಗಿದೆ. ತಟ್ಟೆಯಲ್ಲೂ ಹುಳ, ಚೀಲದೊಳಗೂ ಹುಳ. ಮಕ್ಕಳಿಗೆ ಹುಳ ತುಂಬಿದ ದಿನಸಿಯನ್ನೇ ಬೇಯಿಸಿ ಬಡಿಸುತ್ತಿದ್ದಾರೆ. ಕೊಪ್ಪಳದ ಶಾಲೆಗಳ ಬಿಸಿಯೂಟದ ಕರ್ಮಕಾಂಡವನ್ನ ತೆರೆದಿಟ್ಟಿದ್ದ ಟಿವಿ9 ಮತ್ತೊಂದು ಶಾಲೆಯಲ್ಲೂ ಹುಳ ಪಿಡಿದ ದಿನಸಿಯನ್ನ ಪತ್ತೆ ಹಚ್ಚಿತ್ತು. ಶಾಲೆಗೆ ಪೂರೈಕೆ ಆಗಿದ್ದ ತೊಗರಿ ಬೇಳೆಯಲ್ಲಿ ಹುಳಗಳ ರಾಶಿ. ಇದು ಕೊಪ್ಪಳ ನಗರದಲ್ಲಿ ಇರುವ ಕುವೆಂಪು ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಗೆ ಬಿಸಿಯೂಟಕ್ಕೆಂದು ನೀಡಿರುವ ಬೇಳೆಯಲ್ಲಿ ನುಸಿ ಹುಳಗಳೇ ತುಂಬಿ ಹೋಗಿವೆ. ತೊಗರೆ ಬೇಳೆಯಲ್ಲಿ ಹುಳಗಳು ಪತ್ತೆಯಾಗಿತ್ತು. ಆ ಶುಚಿತ್ವವನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಬೋರಿಕ್ ಆಸಿಡ್ ಹಾಕಿ ಅದನ್ನ ಒಣಗಿಸಿ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದೇ ಬೇಳೆ 3 ತಿಂಗಳ ಹಿಂದೆ ಸರಬರಾಜಾಗಿರ್ತಕ್ಕಂಥದ್ದು. ಈ ಬೇಳೆಗಳಲ್ಲಿ ಹುಳಗಳು ಪತ್ತೆಯಾಗಿರ್ತಕ್ಕಂಥದ್ದು 3 ತಿಂಗಳ ಹಿಂದೆಗೆ ಸರಬರಾಜು ಆಗಿರೋ ಬೇಳೆ ಇದು. ಹುಳ ತುಂಬಿರುವ ಈ ಬೇಳೆಗೆ ಬೋರಿಕ್ ಆಸಿಡ್ ಹಾಕಿ ಸಂಗ್ರಹಿಸಿ ಇಟ್ಟುಕೊಳ್ತಿದ್ದಾರೆ. ಹುಳ ಬಿದ್ದಿರುವ ಬೇಳೆಯನ್ನ ಕ್ಲೀನ್ ಮಾಡಿ ಶಿಕ್ಷಕರು ಬಳಸ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೇಳೆ ಕಾಳುಗಳಲ್ಲಿ ಈ ಒಂದು ಹುಳಗಳು ಅಂತಕ್ಕಂಥವು ಕಾಣಿಸ್ಕೊಳ್ತಾ ಇವೆ. ಆದ್ರೆ ನಾವು ಅದಕ್ಕೆ ಅನುವು ಮಾಡಿ ಕೊಟ್ಟಿಲ್ಲ. ಬೋರಿಕ್ ಆಸಿಡ್ ಪೌಡ್ರವನ್ನು ಹಾಕಿ ಆಮೇಲೆ ಬೇವಿನ ತಪ್ಪಲವನ್ನು ಹಾಕಿ ಹೀಗಾಗಿ ಆ ಬೇಳೆಯನ್ನು ನಾವು ಕಾಪಾಡಿ ಆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವು ಅಡುಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಸಹಿತ ಆ ಕೆಲಸವನ್ನು ಮಾಡಕ್ಕಿದ್ದಾರೆ. ಟಿವಿ9 ವರದಿ ಬೆನ್ನಲ್ಲೇ ಬಿಸಿಯೂಟ ಆಹಾರ ಪದಾರ್ಥಗಳ ಟೆಸ್ಟ್. ಹೀಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟದ ಬದಲು ಹುಳದೂಟ ನೀಡಿದ ಸುದ್ದಿಯನ್ನು ಟಿವಿ9 ನಿರಂತರ ಪ್ರಸಾರ ಮಾಡಿತ್ತು. ಟಿವಿ9ನಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಾಲೆಗಳ ಬಿಸಿಯೂಟಕ್ಕೆ ಪೂರೈಕೆಯಾಗುವ ಆಹಾರ ಪದಾರ್ಥಗಳನ್ನು ಟೆಸ್ಟ್ಗೆ ಕಳುಹಿಸಿದ್ದಾರೆ. ಟಿವಿ9 ವರದಿ ಹಿನ್ನೆಲೆ ನಿಗಮದ ಮಳಿಗೆಯಲ್ಲಿದ್ದ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ರವಾನಿಸಲಾಗಿದೆ. ಆಹಾರ ಸುರಕ್ಷತಾ ಹಾಗೂ ಔಷಧಾಡಳಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಅಕ್ಕಿ, ಗೋಧಿ ಹಾಗೂ ತೊಗರಿಬೇಳೆಯನ್ನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯಕ್ಕೆ ರವಾನಿಸಲಾಗಿದೆ. ಹೀಗೆ ಟಿವಿ9 ವರದಿ ಬೆನ್ನಲ್ಲೇ ಕೊಪ್ಪಳದ ಬಿಸಿಯೂಟ ದಿನಸಿ ಸಾಮಗ್ರಿಯನ್ನ ಅಧಿಕಾರಿಗಳು ಟೆಸ್ಟ್ಗೆ ಕಳುಹಿಸಿದ್ದಾರೆ. ಈ ನಡುವೆ ಯಾದಗಿರಿ, ರಾಯಚೂರಿನಲ್ಲೂ ಬಿಸಿಯೂಟ ದಿನಸಿ ಕಳಪೆ ಆಗಿರೋದು ಬಯಲಾಗಿದೆ. ಯಾದಗಿರಿ, ರಾಯಚೂರಿನಲ್ಲೂ ಹುಳ ಪೀಡಿತ ಬಿಸಿಯೂಟ. ಅಕ್ಕಿಯಲ್ಲಿ ಹುಳ ಓಡಾಡುತ್ತಿರುವ ಈ ದೃಶ್ಯವನ್ನ ನೋಡಿ. ತಿಪ್ಪೆಯಲ್ಲಿ ಬಿದ್ದಂತಿರುವ ಬೇಳೆ ಮೊಟ್ಟೆ, ಕಸದಂತೆ ಕಾಣುತ್ತಿರುವ ತೊಗರಿಯ ಈ ದೃಶ್ಯಗಳು ಕಂಡುಬಂದದ್ದು ಯಾದಗಿರಿಯ ಕೊಯ್ಲೂರು ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ. ಯಾದಗಿರಿ ತಾಲೂಕಿನ ಕೊಯ್ಲೂರು ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಅಡುಗೆ ಕೋಣೆಯ ಜೊತೆಗೆ ಅಡುಗೆ ಕೋಣೆಯಲ್ಲಿರುವಂಥ ಆಹಾರ ಧಾನ್ಯಗಳ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟಕ್ಕೆ ಬಳಕೆ ಆಗುವಂಥ ಗೋಧಿ ಏನಿದೆ, ಗೋಧಿ ಕಂಪ್ಲೀಟ್ ಆಗಿ ನುಸಿ ಹುಳಗಳಿಂದ ತುಂಬಿಕೊಂಡು ಹೋಗಿರುವಂಥದ್ದು. ಜೊತೆಗೆ ಅಂದರೆ ಈ ಒಂದು ಗೋಧಿಯ ಪ್ರತಿ ಕಾಳಿಗೂ ಸಹಿತ ನುಸಿ ಹುಳಗಳಿಂದ ಏನು ಹೋಲ್ ಸಹಿತ ಬಿದ್ದಿರುವಂಥದ್ದು. ಜೊತೆಗೆ ನುಸಿ ಹುಳಗಳು ಅಷ್ಟೇ ಅಲ್ಲದೆ ಬಾಲ್ದ ಹುಳಗಳು ಸಹಿತ ಸಾಕಷ್ಟಿದ್ದಾವೆ. ನುಸಿ ಹುಳಗಳ ಇರುವಂಥ ಈ ಒಂದು ಗೋಧಿಯನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಬಿಸಿ ಊಟವನ್ನು ನೀಡಲಾಗುತ್ತೆ. ಕೇವಲ ಗೋಧಿ ಅಷ್ಟೇ ಅಲ್ಲದೆ ಇಲ್ಲಿ ಏನು ತೊಗರೆ ಬೇಳೆ ಕೂಡ ಇದೆ. ತೊಗರೆ ಬೇಳೆ ಸಹಿತ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ನೋಡಿದ್ರ, ಅಕ್ಕಿ, ಗೋಧಿ ಮತ್ತು ತೊಗರಿಯಲ್ಲಿ ನುಸಿ ಬಾಲಹುಳಗಳು ಪತ್ತೆಯಾಗಿವೆ. ಶಾಲೆಯ ಬಿಸಿಯೂಟಕ್ಕೆ ಬಳಸುವ ಧಾನ್ಯಗಳು ಕಳಪೆ ಗುಣಮಟ್ಟದ್ದಾಗಿದೆ. ಈ ಒಂದು ತೊಗರೆ ಬೇಳೆಯಲ್ಲಿ ಸಹಿತ ಸಾಕಷ್ಟು ಬಾಲ್ದ ಹುಳಗಳಿದ್ದಾವೆ. ಆ ಒಂದು ತೊಗರೆ ಬೇಳೆಯನ್ನ ಇಲ್ಲಿರುವಂಥ ಅಡುಗೆ ಸಿಬ್ಬಂದಿಗಳು ಕ್ಲೀನ್ ಮಾಡೋ ಮೂಲಕ ಮಕ್ಕಳಿಗೆ ನೀಡುವಂಥ ಕೆಲಸ ಕೂಡ ಮಾಡ್ತಾರೆ. ಏನೋ ಸರ್ಕಾರ ಏಜೆನ್ಸಿಗಳ ಮೂಲಕ ಟೆಂಡರ್ ಕರೆದು ಏಜೆನ್ಸಿಗಳ ಮೂಲಕ ಶಾಲೆಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಆದರೆ ಏಜೆನ್ಸಿಗಳು ಮತ್ತು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗುವ ಮೂಲಕ ಕಳಪೆ ಗುಣಮಟ್ಟ ಅಂದರೆ ಜಾನುವಾರುಗಳು ಸಹಿತ ತಿನ್ನೋಕೆ ಯೋಗ್ಯ ಅಲ್ಲದ ಆಹಾರ ಧಾನ್ಯಗಳನ್ನು ಮಕ್ಕಳಿಗೆ ನೀಡಲಾಗುತ್ತೆ. ಕೊಯ್ಲೂರು ಗ್ರಾಮ ಅಷ್ಟೇ ಅಲ್ಲದೆ ಬೇರೆ ಬೇರೆ ಗ್ರಾಮದಲ್ಲಿರುವಂಥ ಶಾಲೆಗಳ ಸ್ಥಿತಿ ಕೂಡ ಇದೆ. ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಕ್ಕಳ ಬಿಸಿಯೂಟಕ್ಕೆ ಕಳಪೆ ಆಹಾರ ಪದಾರ್ಥ ಪೂರೈಸಿರುವುದು ಬಯಲಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬಿಸಿಯೂಟ ನೀಡುವತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.